ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವಾಗ ಎಲ್ಲಿದ್ದೀನಿ ಅಂತಂದರೆ ನನ್ನ ತಂಗಿ ಮನೆ ಹತ್ರ ಇದ್ದೀನಿ ಆ್ಯಂಡ್ ಅವಳದು ಬರ್ತಡೇ ಇದೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಊರಿಂದ ಈಗ ತಾನೇ ಮೆಟ್ಲು ಹತ್ತುತ್ತಾ ಇದ್ದೀನಿ. ಅವ್ರ ಮನೆಗೆ ಹತ್ತಾ ಇದ್ದೀನಿ. ಅವಳು ಬರ್ತಡೇಗೆ ಅಂತ ಬಂದಿದ್ದೀನಿ. ಮನೆ ಹತ್ರ ಲಾಗ್ ಸ್ಟಾರ್ಟ್ ಮಾಡೋದು ಮರ್ತೋದೆ. ಸೊ ಇಲ್ಲಿಂದ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ನೋಡಿದೆ, ಗಾನನ ಕಿಟಕಿಯಿಂದ ಕರೆದೆ. ಅವಳು ನಿಧಾನಕ್ಕೆ ಮಾತಾಡು, ಅಮ್ಮ ಕ್ಲಾಸ್ ತಗೊಳ್ತಾ ಇದ್ದಾರೆ, ನೀನು ಬಂದಿರೋದು ಗೊತ್ತಾಗೋದು ಬೇಡ ಅಂತ ಆಲ್ರೆಡಿ ನಮ್ಮಮ್ಮ ಕಾಲ್ ಮಾಡಿ, ರೂಪ ಆಲ್ರೆಡಿ ಮನೆ ಬಿಟ್ಟಿದ್ದಾಳೆ, ಬರ್ತಾ ಇದ್ದಾಳೆ ಅಂತ ಆಲ್ರೆಡಿ ಅವಳಿಗೆ ಹೇಳಿಬಿಟ್ಟಿದ್ರು. ಆ್ಯಂಡ್ ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ. ನೋಡಿದ್ರೆ ಅವಳು ಫುಲ್ಲು ಬ್ಯುಸಿಯಾಗಿದ್ದು ಕ್ಲಾಸಸ್ ತಗೊಳ್ತಾ ಇದ್ದಾಳೆ. ಆ್ಯಂಡ್ ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಗಾನು ತಿನ್ನೋದಕ್ಕೆ ವಿಯೆಟ್ನಾಮ್ ಚಾಕ್ಲೇಟ್ ಅಂತೆ, ಚಾಕ್ಲೇಟ್ ಕೊಟ್ಟಿದ್ದಾಳೆ. ಇಲ್ಲಿ ಪೇಪರ್ ನೋಡಿ, ಓಪನ್ ಮಾಡ್ತೀನಿ. ಪೇಪರ್ ನೋಡಿದ್ರೆ ಚಾಕ್ಲೇಟ್ ಫುಲ್ ಆಫ್ ಪೇಪರ್ ಇದೆ ನೋಡಿ. ಇದು ವಿಯೆಟ್ನಾಮ್ ಚಾಕ್ಲೇಟ್ ಅಂತೆ. ಇಲ್ಲಿ ಪೇಪರ್ ಕಾಣಿಸ್ತಿದ್ಯಾ? ಈ ಪೇಪರ್ ಸಮೇತವಾಗಿ ಈಗ ತಿನ್ಬೇಕಂತೆ, ಪೇಪರ್ನ ತಿನ್ಬೇಕಂತೆ. ಸ್ವೀಟ್ ಆಗಿರುತ್ತೆ. ತುಂಬ ಟೇಸ್ಟ್ ನೋಡಿ ಪೇಪರು, ಚೆನ್ನಾಗಿ ಟೇಸ್ಟ್ ಮಾಡಿ ಸೇಮ್ ಟೇಸ್ಟ್ ಬರುತ್ತೆ. ಪೇಪರ್ ಸಮೇತವಾಗಿ ನೋಡಿ, ಪೇಪರ್ ಕಾಣಿಸ್ತಿದೆಯಾ ಇದ್ರ ಮೇಲೆ? ಚೆನ್ನಾಗಿದೆ ನೋಡಿ. ಇದು ಟ್ಯಾಬ್ಲೆಟು, ಟ್ಯಾಬ್ಲೆಟ್ ಚಾಕ್ಲೇಟು ವಿಯೆಟ್ನಾಮ್ದಂತೆ. ಸ್ಮೆಲ್ ಹೆಂಗಿದೆ ಅಂದರೆ ಸೇಮ್ ಆ್ಯಸ್ ಟ್ಯಾಬ್ಲೆಟ್ ಸ್ಮೆಲ್ ಬರ್ತಾ ಇದೆ. ಇದನ್ನು ತಿನ್ನು ಅಂತ ಕೊಟ್ಟಿದ್ದಾಳೆ ನೋಡಿ. ಸೇಮ್ ಟ್ಯಾಬ್ಲೆಟ್ ಥರನೇ ಇದೆ, ಟ್ಯಾಬ್ಲೆಟ್ ಥರನೇ ಇರುತ್ತೆ. ಎವಡಿಗೆ ಟೇಸ್ಟ್ ಅಪ್ಪ ಖರಾಬ್ ಆಗಿದೆ. ಆ್ಯಂಡ್ ಹಾಗೆ ಗಾನೋ ಮೇಲೆ ಕರ್ಕೊಂಡು ಹೋದ್ಲು. ಅವರು ಹೊಸ್ದಾಗಿ ಕಾಟ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಟ್ ಎಲ್ಲನೂ. ಆ್ಯಂಡ್ ಡಬಲ್ ಕಾಟು. ಆ್ಯಂಡ್ ಗಾನ್ವಿಗೆ ಹಾಗೆ ಗಾರ್ವಿಕ್ಗೆ ಇದು ಮಕ್ಕಳಿಗೆ ಅಂತ ಹೇಳಿ ಸಪ್ರೇಟ್ ರೂಮ್ ಇದೆ. ಸೊ ನೋಡಿ, ಸೇಫ್ಟಿಗೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲೂ ಬೀಳಲ್ಲ. ತುಂಬ ಚೆನ್ನಾಗಿದೆ ಕಾಟ್. ಇದು ಆರ್ಡ್ರ್ ಮಾಡಿ ಅವರು ಟೀ ಕುಡ್ದು ತರಿಸಿರೋದು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ, ಸೇಫಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ತೋರಿಸ್ತೀನಂತ ಗಾನೋ ಮಾಡಿ ಮೇಲೆ ಕರ್ಕೊಂಡೋದ್ಲು. ಇದು ಗಾನ್ವಿ ರೂಮು. ಆ್ಯಂಡ್ ಇವರು ಒಂದು 5 years ಆಗಿರಬೇಕು ಅನಿಸುತ್ತೆ ಮನೆ ಕಟ್ಕೊಂಡು ಬಂದು. ನೋಡಿ ಬ್ಯಾಕ್ ಗ್ರೌಂಡ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇದು ಟೈಲ್ಸಲ್ಲೇ ಬಂದಿರೋದು ನೋಡಿ, ಎಲ್ಲ ಬ್ಯಾಕ್ ಗ್ರೌಂಡು. ಆ್ಯಂಡ್ ಗೋಡೆಗೆ ತುಂಬ ಚೆನ್ನಾಗಿದೆ. ಗಾನ್ವಿ ರೂಮ್ಗೆ ಅವಳಿಗೆ ಬೇಕಾದಾಗೆ ಅವ್ರ ತಂದೆ ರೆಡಿ ಮಾಡಿಕೊಟ್ಟಿದ್ದಾರೆ. How to make greeting card for birthday? How to make greeting card for birthday? ವಾಟರ್ ಗಿಫ್ಟ್. How to make greeting card for birthday? How to make? ಅಕ್ಕನೂ ತಂಗಿ ಮನೆಗೆ ಬಂದ್ಲು. ಇವಾಗ ಗಾನ್ವಿಗೆ ಗ್ರೀಟಿಂಗ್ ಮಾಡ್ತಾ ಇದ್ದೀನಿ. ನಾನು ಗಾನ್ವಿ ಸೇರ್ಕೊಂಡು ಈಗ ಗ್ರೀಟಿಂಗ್ಸ್ ಮಾಡ್ತಾ ಇದ್ದೀವಿ. ಬಾಗನ ನೋಡಿ, ಈ ರೀತಿ 2 ಶೀಟ್ ತೊಗೊಂಡಿದ್ದೀನಿ. ಈಗ ಮಡಿಸ್ಬಿಟ್ಟು ನೋಡ್ಕೊಳ್ಳಿ. ಬಾಗನ ಓಪನ್ ಮಾಡಿದ್ರೆ ನೋಡಿ. ಸೊ ಇದಕ್ಕೆ ಫಸ್ಟು ಗಮ್ ಅಂಟಿಸ್ಬಿಡ್ತೀನಿ. ಕಮಾನ್ ಗಾ. ಹಾಂ, ಮತ್ತೆ ಗ್ರೀಟಿಂಗ್ಸ್ ಬೇಕು ಅಂದ್ಲು ಕೂತ್ಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ ಗ್ರೀಟಿಂಗ್ಸ್ ಅವಳಿಗೋಸ್ಕರ. ಈ ಬಾರಿ ಫುಲ್ಲು ಕೋಪ ಮಾಡ್ಕೊಂಡು ಹತ್ಕೊಂಡೇ ಇದ್ಲು. ಕೇಕ್ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಬಂದಿದೆ. ಆ್ಯಂಡ್ ಮನೆಯಿಂದ ತೊಗೊಂಬರೋದಕ್ಕೆ ಆಗೋದಿಲ್ಲ, ಇಲ್ಲೂ ಅಂಗಡಿಗಳಿಲ್ಲ, ದೂರ ಇದೆ ಅಂಗಡಿಗಳೆಲ್ಲನೂ. ಸೊ ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿದ್ದೆ. ಸಾಯಂಕಾಲ ಹಾಗೆ ಕಟ್ ಮಾಡೋದು ಕೇಕ್. ಬಿಸಿ ಬಿಸಿ ಬಜ್ಜಿ ಎಲ್ಲ ಮಾಡಿದ್ಲು. ಹಾಗೆ ಮಧ್ಯಾಹ್ನದ ಊಟ ಎಲ್ಲ ತಿಂದು ಗಾನೋ ಜೊತೇಲಿ ಗ್ರೀಟಿಂಗ್ ಮಾಡಿಸ್ತಾಯಿದ್ದೀನಿ. ಈಗ ಗಾರ್ವಿಕ್ಕು ಅವರಮ್ಮನಿಗೆ ಐ ಲವ್ ಯು ಮಾಮ್, ಹ್ಯಾಪಿ ಬರ್ಡೇ ಅಂತ ಬರೆಯೋ ರೀತಿ ಅವನ ಕೈಯನ್ನು ಹಿಡ್ಕೊಂಡು ಬರೆಸ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಎಲ್ಲರದ್ದು ಒಂದೊಂಚೂರು ಮೆಸೇಜ್ ಬರೆಯೋಣ ಅಂತ ಹೇಳ್ಬಿಟ್ಟು ಅವಳಿಗೆ.
ಆ್ಯಂಡ್ ನೋಡಿ ಅವನ ಕೈಯಲ್ಲಿ ಹಾರ್ಟ್ ಶೇಪನ್ನು ಬರೆದ್ಬಿಟ್ಟು ಸ್ಕೆಚ್ಚಲ್ಲಿ ಅದನ್ನು ಅದ್ರ ಮೇಲೆ ಗ್ರೀಟಿಂಗ್ಸ್ ಮೇಲೆ ಹಾರ್ಟ್ ಶೇಪಲ್ಲಿ ಅಂಟಿಸ್ತಿದ್ದೀನಿ ನೋಡಿ. ಆ ರೀತಿ ನೋಡಿ ಆ ಕಡೆ ಎಲ್ಲ ಅಂಟಿಸಿದ್ದೀನಿ. ಅವ್ರ ಅಮ್ಮನಿಗೆ ಒಂದು ರೀತಿಯಲ್ಲಿ ಗಿಫ್ಟ್, ಇದು ಮೆಮೊರಬಲ್ ಆಗಿರುತ್ತೆ ಅವ್ರ ಅಮ್ಮನಿಗೆ ಮಕ್ಕಳು ಬರೆದಿರೋದಂತ. ಇವಳಂತೂ ಕೋಪ ಮಾಡ್ಕೊಂಬಿಟ್ಟು ನಾನೇ ಮಾಡಬೇಕಿತ್ತು, ನೀ ನನಗೆ ಹೆಲ್ಪ್ ಮಾಡಿಬಿಟ್ಟೆ ಅಂತ ಹತ್ಕೊಂಡೇ ಇದ್ಬಿಟ್ಲು ದಿನ ಪೂರ್ತಿ. ಹಾಗೆ ಅಮಿತು ಕಾಲೇಜ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಆನಂದ್ ತಂಗಿ ಮನೆ ಹತ್ರ ಬಂದ. ನೋಡಿ ಫ್ರೆಂಡ್ಸ್, ನಮ್ಮಮ್ಮಗೆ ಗ್ರೀಟಿಂಗ್ ಕಾರ್ಡ್ ಮಾಡಿಬಿಟ್ಟು ಇಲ್ಲಿ ನೋಡಿ ಪರ್ಲ್ ಹಾಕಿದ್ದೀನಿ. ಪರ್ಲ್ ಹಾಕಿದ್ಯಾ? ಪರ್ಲ್ ಹೌದು. ಇಲ್ಲಿ ಒಂದು ಪರ್ಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಇನ್ನೊಂದು ಗ್ರೀಟಿಂಗ್ ಕಾರ್ಡ್ ಮಾಡಿಬಿಡ್ತೀನಿ. ನೀನು ಹಾರ್ಟ್ ಕಲರ್ ಮಾಡ್ತಾ ಇದೆಯಾ? ಹೌದು. ಇಲ್ಲ ಗಾರ್ವಿಕ್ ಏನೇನೋ ಮಾಡ್ತಾವನೆ. ನೀನೇನು ಮಾಡ್ತಾ ಇದೀಯ ಗಾರ್ವಿಕ್? I will put you also in the video, okay? Watch YouTube channel. You will send in this thing TV. That's black sketch. And ನೋಡಿ ಗಾನ್ವಿ ಎಷ್ಟು ಚೆನ್ನಾಗಿ ಗ್ರೀಟಿಂಗ್ಸ್ ಮಾಡಿದ್ದಾಳೆ. ಇಲ್ಲಿ ಫ್ಲವರು, ಹ್ಯಾಪಿ ಬರ್ತ್ಡೇ ಮಾಮ್. ಇಲ್ಲಿ ಓಪನ್ ಮಾಡಿದ್ರೆ 2 ಹಾರ್ಟ್ಸು. ಫಸ್ಟ್ ಬರ್ದಿರೋದು ನಾನೇ, ಹ್ಯಾಪಿ ಬರ್ಡೇ ಲಕ್ಷ್ಮಿ ಅಂತ ಕನ್ನಡದಲ್ಲಿ ಬರ್ದಿದ್ದೀನಿ. ಆ್ಯಂಡ್ ಇದು ಬಂದು ಗಾರ್ವಿಕ್ಕು. ಆಮೇಲೆ ಅವನ ತಮ್ಸಿಂದ ಹಾರ್ಟು. ಆ್ಯಂಡ್ ಇದು ಗಾನ್ವಿ ಬರ್ದಿರೋದು, ಹ್ಯಾಪಿ ಬರ್ಡೇ ಮಾಮ್, ವಿಶ್ ಯು ಎ ಬರ್ತ್ಡೇ ಆ್ಯಸ್ ಬ್ರೈಟ್ ಆ್ಯಸ್ ಯುವರ್ ಸ್ಮೈಲ್, ಆ್ಯಸ್ ಸ್ವೀಟ್ ಆ್ಯಸ್ ಯುವರ್ ಲವ್, ಆ್ಯಸ್ ಫನ್ ಆ್ಯಸ್ ಯುವರ್ ಸ್ಪಿರಿಟ್, ಆ್ಯಂಡ್ ಆ್ಯಸ್ ಎ ವಂಡರ್ಫುಲ್ ಆ್ಯಸ್ ಯು ಅಂತೇಳಿ ಗಾನ್ವಿ ಪಿ. ಇದು ಗಾನ್ವಿ ಬರ್ದಿರೋದು. ಇದು ನಮ್ಮ ಅಕ್ಕ ಬರ್ದಿರೋದು, ವಿಶ್ ಹ್ಯಾಪಿ ಬರ್ತ್ಡೇ ಲಕ್ಷ್ಮಿ ಅಂತ, ಸೋಬಕ್ಕ. ಆ್ಯಂಡ್ ದಿಸ್ ಈಸ್ ಅಮಿತ್, ಹ್ಯಾಪಿ ಬರ್ತ್ಡೇ ಧೂ ಆಂಟಿ. ಅವನು ಧೂ ಆಂಟಿ ಕರೀತಾನೆ, ಸೊ ಧೂ ಆಂಟಿ. ಆ್ಯಂಡ್ ನೋಡಿ, ಆ್ಯಂಡ್ 1 ಪೇಜ್ ಇದೆ, ಇಲ್ಲಿ ಪಾರ್ಥ ಬರೀತಾನೆ ನೋಡಿ ಹೇಗಿದೆ ಐಡಿಯಾ. ಆ್ಯಂಡ್ 1 ಪೇಜ್ ಖಾಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕಲರ್ಫುಲ್ಲಾಗಿ. ಕಲರ್ಫುಲ್ 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 ಕಲರ್ಫುಲ್. ಆ್ಯಂಡ್ ಇದು ಮಾತ್ರ ನೋಡಿ, ಮೇಲೆ ಸ್ವಲ್ಪ ಕನ್ನಡ ಮಿಸ್ಟೇಕ್ ಆಗಿದೆ. ನೀ ಕಂಡ ಕನಸುಗಳೆಲ್ಲ ನನಸಾಗಲಿ, ನಿನ್ನ ಮುಖದಲ್ಲಿ ಸದಾ ನಗು ತುಂಬಿರಲಿ, 100 ಕಾಲ ಸುಖವಾಗಿ ನಗು ನಗುತ್ತಾ ಬಾಳು, ನೀನು ನನ್ನ ತಂಗಿಯ ನನ್ನ ಅದೃಷ್ಟ ರೂಪಕ್ಷತ್ರಿಯ. ಆ್ಯಂಡ್ ಎಲ್ಲ ಮಾಡಿ ಮೇಲೆ ಇದ್ದೀವಿ, ಚೆನ್ನಾಗಿ ಕಾಣಿಸ್ತದೆ ನೋಡಿ. ಎಲ್ಲ ಮಾಡಿ ಮೇಲೆ ಬಂದು ಒಂದಿಷ್ಟು ಸಮಯನ ಕಳೀತಾ ಇದ್ದೀವಿ. ಆ್ಯಂಡ್ ಮೇಲೆಲ್ಲ ನೋಡ್ತಾ ಇದ್ದೀವಿ, ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಮೇಲೆ ನಿಂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಕೂಡ ಹರಟೆ ಹೊಡ್ಕೊಂಡಿದ್ದೀವಿ. ನನ್ನ ತಂಗಿ ಅಂತೂ ಫುಲ್ಲು ಕ್ಲಾಸಸ್ ತಗೊಳ್ತಾಳೆ ಮಕ್ಕಳಿಗೆ. ಅವಳಂತೂ ಫುಲ್ಲು ಬ್ಯುಸಿಯಾಗಿದ್ಲು. What is my mother's favorite color? Your mother's favorite color is blue, I think. Blue and brown. No, blue is correct, but brown is wrong. Another guess is pink. Yes. ನನ್ನ ತಂಗಿ ಗಂಟ ಪಾರ್ಥ ಕೆಲ್ಸಕ್ಕೆ ಹೋಗಿರ್ತಾನೆ. ಸೊ ಬರೋದು 6 ಗಂಟೆ ಆಗುತ್ತೆ. ಸೊ ಹಾಗಾಗಿ ಈಗೆಲ್ಲನೂ 6 ಗಂಟೆ ಸಮಯಕ್ಕೆಲ್ಲನೂ ಕೇಕೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ. ಇನ್ನೇನು ಕೇಕ್ ಕಟ್ ಮಾಡಿಸ್ಬೇಕು. ನೋಡಿ ನನ್ನ ತಂಗಿ ಬರ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಲಕ್ಷ್ಮಿ, ಹ್ಯಾಪಿ ಬರ್ತ್ಡೇ ಟು ಯು. Mira. Espera, pre. First kita upload ya. Many more happy returns of the day. ಒಬ್ಬೊಬ್ಬರು ಎಲ್ಲ ಕೂಡ ಕೇಕೆಲ್ಲ ತಿನ್ಸಿದ್ವಿ. ಆ್ಯಂಡ್ ಲಾಸ್ಟಿಗೆ ಅಮಿತ್ ಕೂಡ ಕೇಕ್ ತಿನ್ನಿಸ್ತಿದ್ದಾನೆ. ಆ್ಯಂಡ್ ನಾವು ಒಂದು 2-3 ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ಅವಳಿಗೆ ಅವ್ರ ಯಜಮಾನ್ರು ಮದುವೆ ಆದವಾಗಿಂದನೂ ಕೇಕ್ ಕಟ್ ಮಾಡಿಸ್ತಾರೆ. ನಮ್ಮ ಮನೇಲಿ ಅವಳು ಇದ್ದವಾಗಿಂದ ಮಾಡಿಸಿರ್ಲಿಲ್ಲ. ಆ್ಯಂಡ್ ಫೈನಲ್ ಆಗಿ ಅವ್ರ ಮಗಳು ಮಾಡಿರೋ ಗ್ರೀಟಿಂಗ್ಸ್ನ ಕೊಡ್ತಾ ಇದ್ದಾಳೆ ಅವಳಿಗೆ. ಗಾನ್ವಿ ಮಾಡಿರೋ ಎಲ್ಲ ಗ್ರೀಟಿಂಗ್ಸ್ ಒಂದೊಂದೇ ಕೊಡ್ತಾರೆ. ಆ್ಯಂಡ್ ಪಾರ್ಥ ಕಡೆಯಿಂದ ಗಿಫ್ಟು
ನೋಡಿ. ಅಕ್ಕನು ಲಕ್ಷ್ಮಿ ಏನೋ ತಂದಿದ್ದಾಳೆ, ಅದನ್ನು ಕೊಡ್ತಾ ಇದ್ದಾಳೆ. ಫೈನಲ್ ಆಗಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ನಮ್ಮ ಲಕ್ಷ್ಮಮ್ಮ ಈಗ ಅವ್ರ ಗಂಡ ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದಾಳೆ. ಸಾಕು ಇಲ್ಲ ನಾನು ಇನ್ನೂ ಬಿಡ್ತಿರ್ಲಿಯೇ. ಓಪನ್ ಪಣ್ಣ. ಫುಲ್ಲು ರ್ಯಾಪ್. ಪಾರ್ಥ ತಂದಿರೋ ಗಿಫ್ಟ್ನ ಗಾನಮ್ಮ ಓಪನ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಏನಿರಬಹುದು ಅಂತ. ಆ್ಯಂಡ್ ನಾವು ಏನೋ ಗೋಲ್ಡ್ ಟೈಪಲ್ಲಿ ಏನೋ ಇದೆ ಅಂದ್ಕೊಂಡ್ವಿ. ಅದಾದಮೇಲೆ ನೋಡಿ ಆ ಗೋಲ್ಡ್ ಬಾಕ್ಸ್ನ ರೀತಿನಲ್ಲಿದೆ. ಆ್ಯಂಡ್ ಅದನ್ನು ಓಪನ್ ಮಾಡಿ ನೋಡಿದಾಗ ಬೆಳ್ಳಿದು ಬ್ರಾಸ್ಲೈಟನ್ನು ಪಾರ್ಥ ತನ್ನ ಹೆಂಡತಿಗೆ ತಂದಿದ್ದೆ. ಯಾಕೆಂದರೆ ಸುಮಾರು ಗಿಫ್ಟ್ಸ್ ಕೊಟ್ಟಿದ್ದಾನೆ. ಅದಕ್ಕೂ ಮುಂಚೆ 1 ತಿಂಗಳಿಗೆ ಮುಂಚೆನೇ ಪಾರ್ಥ ಪ್ಲ್ಯಾಟಿನಮಲ್ಲಿ ಚೈನ್ ಕೂಡ ಮಾಡಿಸ್ಕೊಟ್ಟಿದ್ದಾನೆ. ಸೊ ಹಾಗಾಗಿ ಲಕ್ಷ್ಮಿಗೆ ಅವಾಗವಾಗ ತನ್ನ ಗಂಡನ ಕಡೆಯಿಂದ ಗಿಫ್ಟ್ಸು ಬರ್ತಾನೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬ್ರಾಸ್ಲೈಟು. ಅದನ್ನು ಹಾಕ್ಕೊಂಡು ಕೂಡ ನೋಡ್ತಿದ್ದಾಳೆ. ಚೆನ್ನಾಗಿದೆ ನೋಡಿ. ಆಯ್ಲ ಕಾಪಿ ಬಡಿ. ಈಗ 100 ವರ್ಷ ಖುಷಿಯಾಗಿರು. ನಿನಗೆ ಆ ದೇವರ ಆರೋಗ್ಯ ಆಯಸ್ಸು ಸಿಗಲಿ. ನೀ ಕಂಡ ಕನಸುಗಳೆಲ್ಲ ನನಸಾಗಲಿ. ನಿನ್ನ ಮುಖದಲ್ಲಿ ಸದಾ ನಗು ತುಂಬಿರಲಿ. 100 ಕಾಲ ಸುಖವಾಗಿ ನಗು ನಗುತ್ತಾ ಬಾಳು. ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದು ನನ್ನ ಅದೃಷ್ಟ ರೂಪ ಕ್ಷತ್ರಿಯ. ಗಾರ್ವಿಕ್, ಐ ಲವ್ ಯು ಮೈ ಮಾಮ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಗಾರ್ವಿಕ್. ಗಾನವಿ, ವಿಶ್ ಯು ಹ್ಯಾಪಿ ಬರ್ಡೇ. ಆಸ್ ಬ್ರೈಟ್ ಆಸ್ ಯುವರ್ ಸ್ಮೈಲ್, ಆಸ್ ಸ್ವೀಟ್ ಆಸ್ ಯುವರ್ ಲವ್, ಆಸ್ ಫನ್ ಆಸ್ ಯುವರ್ ಸ್ಪಿರಿಟ್, and wonderful as you, Ganavi. Thank you. Welcome. Shava, wish you happy birthday, Lakshmi. Very you heart like that. Next, happy birthday, Auntie. Do auntie. Do auntie. Happy birthday, baby. Through the sky has so many stars. The moon gives us happiness and go another. Cool breeze by removing anger and stress. You are such a beautiful star in my life. You are my valuable asset in my life, which can't be replaced with anything. I love you, my sweetie. Parthivan. ಸೂಪರ್. ಈಗ ಏನು ಗೊತ್ತಾ, ಊಟಕ್ಕೆ ಅಂದ್ಬಿಟ್ಟು ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದ್ದೀವಿ. ಎಲ್ಲ ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಆಚೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಕಡೆಯಿಂದ ಪಾರ್ಟಿ, ನಾನ್ ವೆಜ್ ಪಾರ್ಟಿ. ನಾನು 1 ತಿಂಗಳಾಯ್ತು ನಾನ್ ವೆಜ್ ತಿಂದು, ಇನ್ನೂ ತಿಂದಿಲ್ಲ. ಆ್ಯಂಡ್ ಇವತ್ತು ಬಾರ್ಸೋಣ ಅಂತ ನಾವೆಲ್ಲ ಈಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಆಂಧ್ರ ಸ್ಪೈಸಿ ಅಂತ ಹೇಳಿ ರೆಸ್ಟೋರೆಂಟು. ಆ್ಯಂಡ್ ಎಲ್ಲ ಕೂಡ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ. ಹೋಟೆಲ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ನನಗಿದು ತುಂಬ ಇಷ್ಟ ಆಯಿತು ನೋಡಿ. ಆ ಉಪ್ಪು ಇದೆಲ್ಲ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಮೆನುನ ನೋಡಿ ಯಾರಿಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಪಾರ್ಥ ಎಲ್ರಿಗೂ ಆರ್ಡ್ರ್ ಮಾಡ್ತಾಯಿದ್ದಾನೆ. ಫಸ್ಟು ಚಿಕನ್ ಸೂಪು ಆರ್ಡ್ರ್ ಮಾಡಿದರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಚಿಕನ್ ಸೂಪು. ಆ್ಯಂಡ್ ಇಲ್ಲಿಯ ಹೆಸರಿಗೆ ತಕ್ಕ ಹಾಗೆ ಎಲ್ಲ ಆಂಧ್ರ ಫುಡ್ಡು. ಆ್ಯಂಡ್ ತುಂಬಾ ಸ್ಪೈಸಿಯಾಗಿತ್ತು. ನೆಕ್ಸ್ಟು ಗೋಬಿ, ಚಿಕನ್ ಗೋಬಿ, ಚಿಲ್ಲಿ ಚಿಕನ್ನು, ಚಿಕನ್ ನೂಡಲ್ಸು ಎಲ್ಲ ಆರ್ಡ್ರ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಿಕನ್ ಫ್ರೈಡ್ ರೈಸು ಹಾಗೆ ಬಿರಿಯಾನಿ ಎಲ್ಲನೂ ಇಲ್ಲಿ ಹೆಸ್ರಿಗೆ ತಕ್ಕ ಹಾಗೆ ವಿಪರೀತ ಸ್ಪೈಸಿ. ಎಲ್ಲ ಕೂಡ ತುಂಬ ಸ್ಪೈಸಿ ಇದೆ. ಖಾರ ಜಾಸ್ತಿ. ತುಂಬ ಖಾರ. ಖಾರ ಅಬ್ಬಾ ತುಂಬ ಸ್ಪೈಸಿಯಾಗಿದೆ. ಹೌದು. ಅದು ಫ್ರೈಡ್ ರೈಸ್ ಏನೂ ಆಗಲ್ಲ. ರೂಪದೆ ಖಾರ ಜಾಸ್ತಿ. ಆಚೆ ಈ ರೀತಿ ಕೂತ್ಕೊಂಡು ಫೋಟೋಸ್ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಆ್ಯಂಡ್ ಇಲ್ಲಿ ಬೇರೆ ಬೇರೆ ಫೋಸ್ಗಳನ್ನು ಕೊಡ್ತಾ ಇಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಒಂದು ಮೆಮೊರಿ ಇರುತ್ತೆ ನಮ್ಮ ಲಕ್ಷ್ಮಿ ಬರ್ತಡೆಗೆ ಅಂತ ಹೇಳ್ಬಿಟ್ಟು.
ಆ್ಯಂಡ್ ಅಮಿತ್ ನೋಡಿ ಯಾವ ರೀತಿ ಫೋಸ್ ಕೊಟ್ಟಿದ್ದಾನೆ. ನ್ಯಾಚುರಲ್ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಮತ್ತೆ ಬಂದಿದ್ದೀವಿ. ಸಾರಿ ಗನ್ವಿ. ಆ ಖಾರದ ಊಟ ತಿಂದಮೇಲಂತೂ ಎಲ್ಲರೂ ಬಾಯಿ ಸುರುಗೊಡ್ತಾ ಇತ್ತು. ಸೊ ಹಾಗಾಗಿ ಹಾಗೆ ನಮ್ಮನ್ನು ನ್ಯಾಚುರಲ್ ಐಸ್ ಕ್ರೀಮ್ಸ್ ಕಡೆ ಕರ್ಕೊಂಬಂದರು. ಆ್ಯಂಡ್ ಈ ಬಾರಿ ಆ್ಯಂಡ್ ಬೇರೆ ಏನಾದರೂ ಫ್ಲೇವರ್ನ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದೀವಿ. ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಬಾರಿ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಆದ ಫ್ಲೇವರನ್ನು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಡಿಫ್ರೆಂಟ್ ಫ್ಲೇವರ್ಸ್ ಇದೆ. रोस्टेड आलमंड, मैंगो, टेंडर कोकोनट, जैकफ्रूट, वाटरमेलन, पाइनएप्पल, स्ट्रॉबेरी, गोवा मिक्स, केसर पिस्ता, अंजीर, चोको बाइट, काला जामुन, चोको क्रीम, चोको आलमंड, मलाई, मैंगो, अंजीर दोनों नो डेट सुपर. ನೋಡಿ ಒಂದೊಂದು ಸ್ಕೂಪ್ ಹಾಕ್ತಾರೆ. 2 ಸ್ಕೂಪ್ಗಾದರೆ ಆ್ಯಂಡ್ 200 ಮೇಲಾಗುತ್ತೆ, 1 ಸ್ಕೂಪ್ಗಾದರೆ 100. ರೋಸ್ಟೆಡ್ ಬಾದಾಮ್ ಐಸ್ ಕ್ರೀಮ್ ತಿಂದ ಎಲ್ಲರೂ ಕೂಡ ಮನೆ ಕಡೆಗೆ ಹೊರಟ್ವಿ. ನನ್ನ ತಂಗಿ ಬರ್ತ್ಡೇ ಟ್ರೀಟು ಮುಗೀತು ಆ್ಯಂಡ್ ಒಳ್ಳೆ ಹೋಟ್ಲ್ ಕರ್ಕೊಂಡು ಹೋಗಿದ್ರು ಆ್ಯಂಡ್ ಒಳ್ಳೆ ಫುಡ್ ತಿಂದ್ವಿ. ಆ್ಯಂಡ್ ಈಗ ಐಸ್ ಕ್ರೀಮು ನ್ಯಾಚುರಲ್ಸಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಮನೆಗೆ ಬಂದ್ವಿ ಆ್ಯಂಡ್ ಯಾವುದಾದ್ರೂ ಒಳ್ಳೆ ಮೂವಿನ ನೋಡೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ಮನೆಗೆ ಬಂದು ಎಲ್ಲರೂ ಕೂಡ ಮೂವಿ ನೋಡಿಕೊಂಡು ಮಲಗೋಣ ಅಂತ ಹೇಳಿ ಎಲ್ಲ ಒಂದೇ ಕಡೆ ಮಲಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಗಿತ್ತು ಆ್ಯಂಡ್ ನನ್ನ ತಂಗಿ ಬರ್ತ್ಡೇ ವ್ಲಾಗು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೂ ಜಾಸ್ತಿ ವ್ಯೂವೇ ಆಗೋದಿಲ್ಲ ಆ್ಯಕ್ಚುಲಿ ನನ್ನ ವಿಡಿಯೋಸು. ಆ್ಯಂಡ್ ಆದಷ್ಟು ವ್ಯೂ ಮಾಡಿ ಆ್ಯಂಡ್ ನೋಡಿ ಕೊನೆವರೆಗೂ ವಿಡಿಯೋನ ನೋಡಿ. ಧನ್ಯವಾದಗಳು. ಅವರೂ ತಮಿಳು ಪೇಚಿ ಮೂವಿಯನ್ನು ಹಾಕಿದರು, ದೆವ್ವದ ಮೂವಿ. ಆ್ಯಂಡ್ ರಾತ್ರಿ ಎಲ್ಲ ಭಯ ಪಡ್ಕೊಂಡು ಸುಮಾರು 1 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಮೂವಿ ನೋಡಿದ್ವಿ. ನಾನು ಅಲ್ಲೇ ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದು ಮನೆ ಕಡೆಗೆ ಬಂದೆ. ಇವತ್ತಿನ ದಿನ ಫುಲ್ಲು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಆ್ಯಂಡ್ ಯಾರೂ ಕಮೆಂಟ್ ಅಂತೂ ಮಾಡೋದೇ ಇಲ್ಲ. ಏನಾದರೂ ಒಂಚೂರು ಪ್ರೋತ್ಸಾಹವನ್ನು ಮಾಡಿ, ಆಗಲೇ ನಾನು ವಿಡಿಯೋ ಮಾಡೋದಕ್ಕೆ ನನಗೂ ಬಹಳ ಖುಷಿಯಾಗುತ್ತೆ. ಧನ್ಯವಾದಗಳು.